ಚರಂತಿ ಮಠರಿಗೆ ಒಂದು ಅನುಕಂಪ ಅಲೆ ಇದೆ ಅಂತ, ಯಾಕಂದ್ರೆ ಕಡಿಮೆ ಮತಗಳಲ್ಲಿ ಸೋತವರು ಅಂತ ಹೇಳಿ ಅವ್ರನ್ನ ಸೋಲಿಸ್ಬೇಕಂತೇಳಿ ಘಟಾನುಘಟಿ ನಾಯಕರು ಬಂದು ಪ್ರಯತ್ನ ಮಾಡಿದ್ರು. ಆದ್ರೂ ಅಂತ ಒಂದು ಘಟಾನುಘಟಿ ನಾಯಕರು ಬಂದರೂ ಸಹ ಅವ್ರೇನು ಎದುಗೊಳ್ಲಿಲ್ಲ, ಯಾರಿಗೂ ಜಿ ಅನ್ನಕ್ಕೆ ಹೋಗ್ಲಿಲ್ಲ. ಅವರಲ್ಲಿ ಮತ ಬ್ಯಾಂಕ್ ಐತಿ. ನಾವು ಅವ್ರ ಅಭಿಮಾನಿಗಳು ಭಾಳ ಅದಾರ ನಮ್ಮ ಮತಕ್ಷೇತ್ರದೊಳಗೆ. ಚರಂತಿ ಮಠ ಸಾಹೇಬರು ಕೇವಲ 5,000 ಮತಗಳಿಂದ ಬಿದ್ದರು. ಅದು ಒಂದು ಅನುಕಂಪನ ಐತೆ ಅವ್ರಿಗೆ. ಎಲ್ಲರೂ ಏನೈತಲ್ಲ, ಮಕ್ಕಳು ಯಾರು ನೋಡಂಗಿಲ್ಲ. ಈಗಿನವ್ರು ಬೇಕಾದಷ್ಟು ಪಗಾರ ಐತೆ ಅಂದ್ರು ಯಾರು ನೋಡಂಗಿಲ್ಲ. ಅವ್ರು ಬಂದ್ರು ಒಂದು ಸುತ್ತಾನ ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಸರ್, ಈಗ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಉಪಚುನಾವಣೆ ಬರ್ತಾ ಇದೆ ಸರ್. ಈಗ ಎಚ್ ಎಂ ಮೇಟಿ ಅವ್ರ ನಿಧನ ನಂತರ ಉಪಚುನಾವಣೆ ಅನಿವಾರ್ಯ ನಮಗೆ. ವೀರಣ್ಣ ಚರಂತಿಮಠ ಒಂದು ಕಡೆ, ನಂತರ ಎಚ್ ಎಂ ಮೇಟಿ ಅವರ ಮಕ್ಕಳಿಗೆ ಸರ್ ಟಿಕೆಟ್ ಕೊಡಬೇಕಂತ ಇದೆ ಕಾಂಗ್ರೆಸ್ಸಲ್ಲಿ. ಏನು ಹೇಳ್ತೀರಿ ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಅಮ್ಮಿನಿಗಡೆ ನಂತರ ನಮ್ಮ ಮತಕ್ಷೇತ್ರ ಬಾಗಲಕೋಟೆ ಮತಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಯಾವ ಪಕ್ಷ? ಪ್ರಗತಿ ಹರಿಕಾರ ಅಂತಂತ ವೀರಣ್ಣ ಚರಂತಿಮಠರು ಆಚೆ ಬಂದ್ರಪ್ಪ ಅಂತ ನಮ್ಮ ಜಿಲ್ಲೆಯೊಳಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಕವು. ಒಳ್ಳೆ ಒಂದು ನಿಷ್ಪಕ್ಷಪಾತ ರಾಜಕಾರಣಿ ಅವರು ಇರೋದ್ರಿಂದ ನಮ್ಮ ಮತಕ್ಷೇತ್ರ ಒಂದು ಅಗದಿ ಭಾಳ ಕಳೆದ ಬಾರಿ ಕೇವಲ ಎಷ್ಟೋ ಸತತ ಪ್ರಯತ್ನದಿಂದ ಎಷ್ಟೋ ತೋಟಗಾಲಾದರೂ ಸಹ ನಮ್ಮ ಸಾಹೇಬರು, ಅವರು ಚರಂತಿಮಠ ಸಾಹೇಬರು ಕೇವಲ 5,000 ಮತಗಳಿಂದ ಬಿದ್ದರು. ಅದು ಒಂದು ಅನುಕಂಪನ ಐತೆ ಅವ್ರಿಗೆ. ಸ್ವಲ್ಪ ಮತಗಳಿಂದ ಬಿದ್ದಂಥ ಒಬ್ಬ ರಾಜಕಾರಣಿ ಅವರು. ಒಳ್ಳೆ ಕೆಲಸಗಾರ, ಶ್ರಮಜೀವಿ, ದಿನದ 24 ತಾಸು ಸಹ ಒಂದು ಕಾರ್ಯಪ್ರವೃತ್ತರಿರ್ತಾರೆ. ಒಂದು ಮಹಾ ವಿದ್ಯಾಸಂಸ್ಥೆ ನಡೆಸ್ಕೊಂಡು ಹೋಗ್ತಾರೆ. ಕಾರ್ಯಕರ್ತರನ್ನು ಸಹ ಅವರು ಇನ್ನೂ ಒಂದು ಸ್ವಲ್ಪ ಏನಂತ ಕಾರ್ಯಕರ್ತರನ್ನ ಒಂದು ಸ್ವಲ್ಪ ಹಚ್ಕೋಬೇಕು. ಅವರು ಕಾರ್ಯಕರ್ತನ ಇದು ಹೆಚ್ಚು ಅವರು ಅನುಕೂಲ ಮಾಡಿದಪ್ಪ ಅಂತಂದರೆ ಕಾರ್ಯಕರ್ತರನ್ನು ಹುರಿದುಂಬಿಸುವಂಥ ಒಂದು ಮನೋಭಾವನೆ ಅಲ್ಲಿ ಇನ್ನೂ ಬರಬೇಕಾಯ್ತು ಅವರಲ್ಲಿ. ಆದರೂ ಒಳ್ಳೆಯ ವ್ಯಕ್ತಿ ಅವರು. ನಮ್ಮ ಭಾಗಕ್ಕೆ MLA ಯಾಕೆ ಒಬ್ಬ ಯೋಗ್ಯ ಆದಂಥ ವ್ಯಕ್ತಿ. ಅವ್ರಿಗೆ ನಮ್ಮ ಸಪೋರ್ಟ್. ನಾವು ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಮೊದಲಿಂದ ನಾವು BJP ಅವರ. ಆ ಉದ್ದೇಶದಿಂದ ನಮ್ಮ ಪಕ್ಷದ ಒಂದು ಅಭಿಮಾನದಿಂದ ಅವರು ಇನ್ನೇನಪ್ಪ ಅಂತಂದ್ರೆ ಸಾಹೇಬರು ಒಂದು ಸ್ವಲ್ಪ ತಮ್ಮ ಸಿಟ್ಟಿಗೆ ಸ್ವಭಾವ ತಕ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇನ್ನೂ ಒಂದು ಸ್ವಲ್ಪ ಜನರನ್ನು ಹಚ್ಕೊಂಡು ಹೆಚ್ಚು ಮತದಾರರ ಬಗ್ಗೆ ಆಸಕ್ತಿ ವಹಿಸಿದ್ರಪ್ಪ ಅಂತಂದ್ರೆ ನಮ್ಮ ಮತಕ್ಷೇತ್ರ ಅಭಿವೃದ್ಧಿ ಅವರಿಂದ ಆಗಕ್ಕೆ ಸಾಧ್ಯ. ಅವರಂಥ ಒಬ್ಬ ಕೆಲಸಗಾರ ನಮ್ಮ ಮತಕ್ಷೇತ್ರ ಪಡೆದಂಥ ಒಳ್ಳೆಯ ಒಂದು ಸೌಭಾಗ್ಯ, ನಮ್ಮ ಒಂದು ಸೌಭಾಗ್ಯ. ಅದೇ ರೀತಿಯಾಗಿ ಅವರಿಗೆ ನಾವು ಆರಿಸ್ತರೋದು ಭಾಳ ಸೂಕ್ತ. ಮೇಲಾಗಿ ಕೇಂದ್ರದಲ್ಲಿ ಸಹ ಮೋದಿ ಸರ್ಕಾರ ಐತಿ. ಅವರು ಒಳ್ಳೆಯ ಜನಪರ ಕಾರ್ಯಗಳನ್ನು ಮಾಡ್ತಾರೆ. ಹೀಗಾಗಿ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ತೋಟಗಳು ಇರೋದು ಅವ್ರು ನಮ್ಮ ಸಾಹೇಬ್ರು ನಿವಾರಿಸ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋದ್ರಪ್ಪ ಅಂತಂದರೆ ಈ ಸಲ ಅವರು ಭಾಳ ದೊಡ್ಡ ಪ್ರಮಾಣದೊಳಗೆ ಜೈಬೇರಿಗೊಳಿಸೋಂಥ ಒಂದು ಸಾಧ್ಯತೆ ಐತಿ. ಅವರು ಒಳ್ಳೆ ಅವರ ಸಾಹೇಬರು ಅಗದಿ ಅವರು ಕೆಲಸಗಾರದಾರ. ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಚರಂತಿ ಮಠರಿಗೆ ಒಂದು ಅನುಕಂಪ ಅಲೆ ಇದೆ ಅಂತ, ಯಾಕಂದರೆ ಕಡಿಮೆ ಮತಗಳಲ್ಲಿ ಸೋತವರು ಅಂತ ಹೇಳಿ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ ಸರ್, ಏನು ಅಂತ, ಯಾವ ಥರ? ಅವ್ರೇನಿಲ್ರಿ ಸರ್, ಅವ್ರನ್ನ ಸೋಲಿಸ್ಬೇಕಂತೇಳಿ ಘಟಾನುಘಟಿ ನಾಯಕರು ಬಂದು ಪ್ರಯತ್ನ ಮಾಡಿದರು. ಆದರೂ ಅಂಥ ಒಂದು ಘಟಾನುಘಟಿ ನಾಯಕರು ಬಂದರೂ ಸಹ ಅವ್ರೇನು ಎದುಗೊಳ್ಲಿಲ್ಲ, ಯಾರಿಗೂ ಜಿ ಅನ್ನಕ್ಕೆ ಹೋಗ್ಲಿಲ್ಲ. ಅವರಲ್ಲಿ ಮತ ಬ್ಯಾಂಕ್ ಐತಿ. ಅವ್ರ ಅಭಿಮಾನಿಗಳು ಭಾಳ ಅದಾರ ನಮ್ಮ ಮತಕ್ಷೇತ್ರದೊಳಗೆ. ಹೀಗಾಗಿ ಅವ್ರಿಗೆ ಮತಗಳನ್ನು ಪಡೆಯುವಂಥ ಒಂದು ಚಾತುರ್ಯ ಐತಿ. ಒಳ್ಳೆಯ ಕೆಲಸಗಾರ ಅದಾರ ಅವರು. ಯಾವ ರೀತಿಯಪ್ಪ ಅಂತಂದ್ರೆ ಅವರು ಹೆಚ್ಚು ಕಮ್ಮಿ ಅಂತ ಎಂಥ ಸತತ ಶ್ರಮಜೀವಿಗಳವರು. 24 ಅವರ್ಸು ಸಹ ಅವರು ಕೆಲಸ ಕಾರ್ಯದೊಳಗೆ ಮಗ್ನಾಗಿರ್ತಾರೆ. ಅವ್ರು ನೋಡ್ರಿ, ಎಲ್ಲ ಒಂದು ವಿದ್ಯಾಸಂಸ್ಥೆ ಅಂತಂದ್ರೆ ಎಂಥ ವಿದ್ಯಾಸಂಸ್ಥೆ ಹೌದು ನೋಡ್ರಿ. ಮತ್ತು ಈ ಶ್ರೀಶೈಲದೊಳಗೆ ಅವರು ಅನ್ನಪ್ರಸಾದದ ಇದು ಮಾಡಿಸಿ ಏನು ಮಂಗಳ ಭವನ ಅಲ್ಲಿ ನಾವು ಹೋದೆ ಅಂತಂದ್ರೆ ಎಲ್ಲರಿಗಿಂತ ಅಲ್ಲಿ ವ್ಯವಸ್ಥಿತವಾದ ಸುಸಜ್ಜಿತವಾದೈತಿ. ಮತ್ತು ತಿರುಪತಿ ಒಳಗೂ ಸಹ ಮಂಗಳ ಭವನ ಇದು ಅನ್ನಪ್ರಸಾದ ದಾಸೋಹ ಮಾಡಿಸಿದ್ರು. ಅಲ್ಲಿಯೂ ಸಹ ಇದೈತಿ. ಅವರೊಬ್ಬ ಕೆಲಸಗಾರರು. ಅವ್ರ ಬಗ್ಗೆ ಎಳ್ಳಷ್ಟು ನಾವು ಇನ್ನೂ ಕಿಂಚತ್ತಿಲ್ಲ. ಅವರಲ್ಲಿ ಒಂದು ಏನು ವಿನಂತಿ ಮಾಡ್ಕೊತೀವಿ ಅಂತಂದ್ರೆ, ನೀವು ಸಾಹೇಬ್ರವರು ಹಳೆ ಬಾಗಲಕೋಟೆ ಸಹ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಮಗೆ ಏನಾಗ್ಬಿಟ್ಟೈತೆ ಅಂದ್ರೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದು ಮಾರ್ಕೆಟ್ನಿ ಮಾಡೋಕ್ಕಂತಂದ್ರೆ ಜನರಿಗೆ ಭಾಳ ತೊಂದರೆ ಐತೆ. ಅದೊಂದಿಷ್ಟು ಅವರು ಸಹಾಯ ಮಾಡಬೇಕು. ಈ ದಿಶೆಯೊಳಗೆ ಅವರು ಈಗಾಗಲೇ ಬ್ರಿಡ್ಜ್ ಅವ್ರ ಕಾಲದೊಳಗೆ ಆಗೈತಿ. ಅವ್ರು ಮಾಡಿದಂಥ ಸಾಧನೆ ತೋರಿಸ್ತವಲ್ರಿ ಬಾಗಲಕೋಟೆ ಮತಕ್ಷೇತ್ರ ಒಳಗೆ ಶಿರಗಸಿ ಎಂತ ಐತಿ.
ಹೌದು, ಹೌದು. ಬಾಲ್ಕೋಟಿ ಎಷ್ಟು ಐತಿ ಅವ್ರ ಕಾಲದೊಳಗೆ ಆಗಿದ್ದು. ಹೌದು, ಹೌದು. ಮತ್ತು ಏನಂತ ಇವು ಏನು ನವನಗರ ವ್ಯವಸ್ಥಿತವಾಗಿ ನವನಗರ ಮಾಡಿದ್ರು. ಹೌದು, ಹೌದು. ಹೆಂಗಂತ ಅವ್ರಂತ ಆ್ಯಕ್ಟಿವ್ ಪರ್ಸನ್ ಮತ್ತೆ ಯಾರೂ ಇಲ್ಲ. ಓಕೆ ಓಕೆ ಅವ್ರು ನಿಜವಾಗಂತ ಮನೆ ಸಲನ ಏನೋ ಸುಮ್ಮನೆ ಅವರು ಒಂದು ಅದೇನೋ ಸಾಹೇಬ್ರು ಏನು ಮಾಡ್ಕಂದ್ರೆ ಎಲ್ಲಾನು ಒಳಗೂಡಿಸ್ಕೊಂಡು ಯಾರಿಗೂ ವಿರೋಧ ಕಟ್ಕೊಳ್ಲಾರ್ದ ಹುರಿದುಂಬಿಸಿ ಕೆಲಸ ಕಾರ್ಯ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಈ ಸಲ ಮತ್ತೆ ನಿಶ್ಚಿತ ಬಹುಮತದಿಂದ ಆರಿಸಿ ಬರೋಕ್ಕೆ ಸಾಧ್ಯ ಐತಿ. ಯಾಕಂತ ಪ್ರಜ್ಞಾವಂತ ಯುವಕರು ನೋಡ್ತಾರೆ ಕೆಲಸಗಾರ ಯಾರು ಕೆಲಸ ಮಾಡೋರು ಯಾರು ಮಾಡ್ತಾರೆ ಅನ್ನೋದು ನೋಡ್ತಾರಲ್ಲ. ಹೀಗಾಗಿ ಅವರು ಒಬ್ಬ ಒಳ್ಳೆಯ ಮುತ್ಸದ್ದಿ ರಾಜಕಾರಣಿ. ಅವ್ರ ಬೆಂಬಲ ಐತಿ. ಮೇಲಾಗಿ ನಾವು ಅವ್ರ ಪರವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಪಕ್ಷ ಅಂತೇನೇನು ಇಲ್ರಿ, ಚರಂಜಮಾಡಿ ಸಾಹೇಬ್ರಂತೂ ಎಲ್ಲ ಅಭಿವೃದ್ಧಿ ಮಾಡ್ಯಾರ. ಈಗ ಅದೇ ಥರನಾಗಿ ಒಳ್ಳೆ ವಾಪಸ್ ಅವ್ರ ಬರ್ಬೇಕಂತ ನಮ್ಮ ಆಸೆ ರೀ. ಮತ್ತು ಒಳ್ಳೆ ಇದೆ ಪಬ್ಲಿಕ್ನಾಗ ನೋಡ್ಬೇಕಂತಂದ್ರೆ ಆ ಸೈಡ್ ಅಂತ ಒಟ್ಟು ಚರಂಡಿ ಎಲ್ಲ ಬಿದ್ದೋಗ್ಬಿಟ್ಟೈತ್ರಿ. ಅದು ಏನೂ ಇಲ್ರಿ, ಅದು ರಿಕವರಿ ಅಂತ ಏನೂ ಇಲ್ರಿ. ಈಗ ಮನ್ಮಾಡಿ ಮೊನ್ನೆ ಈಗ ಮತ್ತು ಒಳ್ಳೆ 24/7 ನೀರಿಂದ ಮಾಡ್ಯಾರ. ಅದರದಂತೂ ಎಲ್ಲ ಊರು ತುಂಬ ಎಲ್ಲ ರೋಡ್ ಹಾಕದ್ ಬಿಟ್ಟಾರೆ. ಒಳ್ಳೆ ವಾಪಸ್ ಮುಚ್ಚು ಕಾರ್ಯ ಇಲ್ಲ, ಏನಿಲ್ಲ. ಅದೊಂದು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕ್ರಿ ವಾಪಸ್. ಅದು ಇಂದಿರಾ ಕ್ಯಾಂಟೀನ್ ಅಂದ್ರಿ, ಅದು 2 ವರ್ಷ ಆಯ್ತು, ಇನ್ನೂವರೆಗೆ ಓಪನಿಂಗ್ ಮಾಡಿಲ್ರಿ ಅದನ್ನು ಇನ್ನೂವರೆಗೂ. ಅದನ್ನೊಂದು ಸ್ವಲ್ಪ ಮಾಡ್ರಿ, ಇಲ್ಲಿ ಸುತ್ತಮುತ್ತ ಹಳ್ಳಿನವ್ರಿಗೆ ಸ್ವಲ್ಪ ಅನುಕೂಲ ಆಗತ್ತಂತ ಅದೊಂದ್ರೆ. ಯಾಕಂದ್ರೆ ಮೀನುಗಡೆ ಸಂತಿ ಭಾಳ ಫೇಮಸ್ ಆಗಿರುವಂಥದ್ರಿ. ಇದು ಭಾಳ ಪ್ರಾಬ್ಲಮ್ ಅದ. ಟ್ರಾಫಿಕ್ದೊಂದು ಪ್ರಾಬ್ಲಮ್ ಆಗತ್ತೆ, ರೋಡ್ದೊಂದು ನೂರ ಪ್ರಾಬ್ಲಮ್ ಅದ ರೀ. ಆಟ ಒಬ್ರು ಪಕ್ಷದವ್ರು ಯಾರೋ ಚಲೋ ವ್ಯಕ್ತಿಗಳು ಬಂದ್ರೆ ಚರಣ್ಮನ್ ಸಾಹೇಬ್ರ ಅಲ್ಲಿ ಯಾರ ಮೇಟಿ ಮುಂತಾರ ಅಲ್ಲಿ ಯಾರ ಅಲ್ಲಿ ಅವ್ರು ಮೇಟಿ ಮುಂತಾರ ಅಂತ ಇಲ್ಲ. ಈಗ ಮತ್ತೆ ನೆಕ್ಸ್ಟ್ ಅವ್ರ ಮಗ ಅಂತಂದು ಅನ್ನ ಆತಾರ್ರಿ. ಈಗ ಯಾರ ಬರ್ರಿ ಒಟ್ಟು ಒಳ್ಳೆ ಕಾರ್ಯ ಆತಂದ್ರೆ ಅದು ಅಷ್ಟು ಚಲೋ ರೀ. ಈಗ ಊರಂದ ಭಾಳ ಪರಿಸ್ಥಿತಿ ಭಾಳ ಅದಾವ್ರಿ. ಈಗ ಅವು ಚರಂಡಿ ಅಂತರ ಸೈಡ್ ಅಂತ ಮೊನ್ನೆ ದನ ಬೀಳ್ತಾವು, ಅವ್ರು ಅಡ್ಡಾಡು ಹೊತ್ನಾಗ ಬಿದ್ದು ಬಿಡ್ತಾವ್ರಿ. ಆ ಥರ ಆಗತ್ತೆ ರೀ. ಅದ್ರ ಸಂಬಂಧ ಹೇಳತ್ತಿದ್ರೆ ಯಾರು ಬಂದ್ರು ಚಲೋ ರೀ, ಒಳ್ಳೇದು. ಅಂದ್ರೆ ಇಲ್ಲಿನ ಜನನಾಯಕರು ಹೆಂಗಿದ್ದಾರೆ ಅಂತ ನಿಮ್ಗೇನು ಸ್ಪಂದನೆ ಮಾಡ್ತಾರೆ? ಹೆಂಗೆ? ಹಾಂ, ಮಾಡ್ತಾರೆ. ಏನೋ ಪ್ರಾಬ್ಲಮ್ ಇದ್ರು ಆಯ್ತು ರೀ ಅಂತಂದು ಆಗಿಂದಾಗ ವಾಪಸ್ ಫೋನ್ ಮಾಡಿಗ ಮಾಡಿಸ್ಕೊಡ್ತಾರೆ. ಅದ ಈ ಊರಿನ ಪ್ರಾಬ್ಲಮ್ ಅದ 24/7 ನೀರಿಂದ ಅದು ಒಂದ ರೀ. ಅದೊಂದೆಲ್ಲ ರೋಡ್ ಎಲ್ಲ ಇದು ಆಗ್ಬಿಡತ್ರಿ. ಓಣ್ಯಾಗೆಲ್ಲ ಬೈಕ್ ಅಡ್ಡಾಡಕ್ಕಾಗಲ್ಲ, ಏನಾಗಲ್ಲ ರೀ. ಅದು ಒಂದು ಸ್ವಲ್ಪ ಮುಚ್ಚು ಕಾರ್ಯ ಒಂದು ಮಾಡಿಬಿಟ್ರೆ ಅದೊಂದು ಆದತ್ರಿ. ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದ್ರೆ BJPನೇ ಬಂದ್ರೆ ಚಲೋ ರೀ. BJPನೇ ಬರ್ಬೇಕು, ಸರ ಬರ್ಬೇಕು, ಚರಂತಿಮಠ ಸರ ಬರ್ಬೇಕ್ರಿ. ಚರಂತಿಮಠ ಸರ್ ಬಂದ್ರೆ ಅವ್ರು ಹೆಂಗ್ರಿ ಅಭಿವೃದ್ಧಿ ಹೆಂಗ್ ಮಾಡ್ತಾರೆ? ಅಭಿವೃದ್ಧಿ ಭಾಳ ಚಲೋ ಮಾಡ್ತಾರ್ರಿ. ಎಲ್ಲಾ ಕಡೆ ನೋಡ್ತೀವಲ್ರಿ, ಇಲ್ಲೆಲ್ಲ ಸಿರ್ರು, ಬಾಗಲಕೋಟೆ, ಬಾದಾಮಿ ಎಲ್ಲಿ ತನಕ ಹೋದ್ರು ಸರ್ ಐತ್ರಿ. ಸರ ಬರ್ಬೇಕ್ರಿ. ಸರ್ ಬಂದ್ರನ ಇದು ರೀ. ಸರ್ ಇದ್ದಲ್ಲಿ ಎಲ್ಲಾ ಗೌರವ ಐತ್ರಿ, ಹೆಣ್ಮಕ್ಳಿಗೂ ಗೌರವ ಐತ್ರಿ. ಈಗೆಲ್ಲ ಇದು ಸರ್ ಬಂದ್ರೆ ಇದು ಬಸ್ಸಿಂದ ಅನುಕೂಲ ಹೋಗುತ್ರಿ. ನಾವೇನಂತೀರಿ 2,000 ರೂಪಾಯಿಂದ ಬೆನ್ನ ಹತ್ತಬಾರ್ದ್ರಿ. ನಾವು ಒಟ್ಟು ಈ ಕಾರ್ಯಕ್ರಮ ಯಾರು ಮಾಡ್ಕೊಂಡು ಹೋಗ್ತಾರ ಚಲೋ ಸರ್ ಅದಾರ್ರಿ, ನಾವು ಅವ್ರನ್ನ ನೋಡ್ಬೇಕ್ರಿ. ಅವ್ರಿಂದ ಹೋದ್ರೆ ನಮ್ಗೆಲ್ಲ ಒಳ್ಳೇದ್ರಿ, ಹೆಣ್ಮಕ್ಳಿಗೂ ಒಳ್ಳೇದ್ರಿ. ಅದು ಗೌರವ. ಈಗ ನೋಡ್ತೀವಲ್ರಿ ಬಸ್ನಾಗೆಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಹೆಂಗೈತೆ ಅನ್ನೋದು ಗೊತ್ತಿದೆ. ಮುಂಜಾನೆದ್ದು ಟೀಚರ್ಸ್ಗಳಿಗೆ ತೊಂದರೆ ಐತ್ರಿ, ಮಕ್ಕಳಿಗೆ ತೊಂದರೆ ಐತ್ರಿ. ನಾವೇನಂತೀವಿ ಒಟ್ಟು ನಮ್ಮ BJP ಬರ್ಬೇಕು. BJP ಬಂದ್ರೆ ಎಲ್ಲದು ಕವರ್ ಆಗುತ್ತೆ. ಅದನ್ನ ಬಿಟ್ಟು ಮತ್ತೆ ಅವ್ರು ಈಗ ರೀ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ. ನಂತರ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಇದೆ. ಹೀಗಾಗಿ HY ಮೇಟಿ ಅವರ ಮಕ್ಕಳು ಈ ಸರಿ ನಿಲ್ತಾರೆ, ಅವರೇ ವಿನ್ ಆಗ್ತಾರೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಮಗೇನು ಅಷ್ಟೊಂದು ಇದು ಇಲ್ಲ. ಸರ್ ಬರ್ತಾರ ಗ್ಯಾರಂಟಿ ಇದೆ ರೀ. ಅವರ ಗ್ಯಾರಂಟಿಗಳ ಮಧ್ಯೆ ನಿಮ್ದೊಂದು ಇದು ಗ್ಯಾರಂಟಿ, ನಮ್ದು ಒಂದು ಗ್ಯಾರಂಟಿ. ಯಾಕಂದ್ರೆ ನಾವು ಬಾಗಲಕೋಟೆ ಒಳಗೆ ಪ್ರಧಾನ ಕಾರ್ಯದರ್ಶಿ ಅದೀವ್ರಿ, ಬಾಗಲಕೋಟೆ ಜಿಲ್ಲೆದೊಳಗೆ. ನಾವು ಅದನ್ನೇ ಹೇಳ್ತೀವ್ರಿ, ನಾವು ಸರ ಬರ್ಬೇಕ್ರಿ. ಸರ್ ಬಂದ್ರೆ ನಮ್ ಕೆಲಸ. ಆ ನಿಟ್ಟಿನಲ್ಲಿ ಇವರನ್ನ ಚರಂತಿಮಠರ ಪರವಾಗಿ ಇಲ್ಲಿ ಕ್ಯಾಂಪೇನ್ ಮಾಡ್ತೀರಿ ಅಂತ? ಮಾಡ್ತೀವ್ರಿ, ನಾವು ಶ್ರದ್ಧೆಯಿಂದ ಮಾಡ್ತೀವ್ರಿ. ಹಿರಿಯರ, ಈಗ ಉಪಚುನಾವಣೆ ಬಾಗಲಕೋಟೆಗೆ ಬಂತ್ರಿ. ಈಗ HY ಮೇಟಿ ಅವರು ತೀರ್ಕೊಂಡ್ರು, ಹೀಗಾಗಿ ಉಪಚುನಾವಣೆ ನಮ್ಗೆ ಅನಿವಾರ್ಯ ಆಗೈತಿ. ಸೊ ಏನ್ ಹೇಳ್ತೀರಿ, ಯಾವ ಪಕ್ಷ ಈ ಸರಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಒಳ್ಳೇದಾಗತ್ತೆ ನೋಡಿ? ಅವರು 2-3-4 ಬಾರಿ ಅವ್ರು ಆಯ್ಕೆ ಆಗ್ಯಾರ. ಅಂದ್ರೆ ಸ್ವಲ್ಪ ನಮ್ಮ ಬಾಗಲಕೋಟೆ ಇದು ಕ್ಷೇತ್ರಕ್ಕೆ ಸ್ವಲ್ಪ ಚಲೋ ಆಗೈತಿ. ಇದು ಬಂದಂಗಿಲ್ಲ, ಅವರು ಒಳ್ಳೆ ವ್ಯಕ್ತಿನ ಅದಾರ, ಇದು ಬಂದಂಗಿಲ್ಲ. ಒಳ್ಳೆ ವ್ಯಕ್ತಿ ಅದಾರ. ಅವ್ರ ಫ್ಯಾಮಿಲಿ ಒಳಗೆ ಕೊಟ್ಟರೆ ಒಂದು ಲೆಕ್ಕಕ್ಕೆ ಚಲೋ ಅನ್ನೋದು ನಮ್ದೊಂದು ಅಭಿಪ್ರಾಯ ಐತಿ. ಬೇರೆ ಕೊಟ್ಟರೆ ಮತ್ತು ಬರೋ ಚಾನ್ಸಸ್ ಇಲ್ಲ. ಅವ್ರ ಫ್ಯಾಮಿಲಿ ಒಳಗೆ ಕೊಟ್ಟರೆ ಏನು ಕಾಂಗ್ರೆಸ್ ಮತ್ತೊಮ್ಮೆ ಬರ್ಬೋದು. ಈ BJP ಇಂದ ವೀರಣ್ಣ ಚರಂತಿಮಠರು ಅದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನೋಡ್ರಿ, ಅವರು ಒಳ್ಳೇದಾರ, ಇಲ್ಲಿ ಬಂದಂಗಿಲ್ಲ. ಅವರು ನಮ್ಮ ಅಮೇರಿಕೆ ಅವ್ರು ಕೆಟ್ಟದ್ದು ಮಾಡಿ ಇಲ್ಲಿ ಬಂದಂಗಿಲ್ಲ, ಒಳ್ಳೇದಾರ. ಅವ್ರು ಇಲ್ಲಿ ಬಂದಂಗಿಲ್ಲ. ಅವ್ರು ಏನಪ್ಪ ಸ್ವಲ್ಪ ಇವ್ರು ಜನರೇಟ್ನಾಗೆ ಅಡ್ಡಾಡ್ತಾರೆ. ಇವರು ಮೇಟಿ ಅವರು ತಮ್ಮ ಬೇಕಾದ ಮಂದಿಗೆ ಅಷ್ಟೇ ಇದು ಹೆಲ್ಪ್ ಮಾಡೋರು. ಅವರು ತಮ್ಮ ಮಂದಿ ಅಷ್ಟೇ ಹೋಗಿ ಮಾಡೋ, ತಮ್ಮ ಮಂದಿಗೆ ಬಾನೋದು ಹೋಗೋದು ಹಿಂಗೈತೆ ಅವ್ರದ್ದು. ಅವ್ರಿನ ಕೆಟ್ಟದ್ದು ಹಂಗೆಲ್ಲ. ಅಂದ್ರೆ ಈಗ ನೀವು ಏನು ಹೇಳ್ತೀರಿ ಅಂದ್ರೆ ಬಡವರು ಸಾಮಾನ್ಯ ವ್ಯಕ್ತಿಗಳು ಅಂದ್ರೆ ಈ ಕಾಂಗ್ರೆಸ್ ಬರುತ್ತೆ, ಕಾಂಗ್ರೆಸ್. ಈ ಶ್ರೀಮಂತರು ಇವರು ಅಂದ್ರೆ BJP ಬರುತ್ತೆ. ಅವ್ರು ಚರಂಟಿ ಮಾಡ್ಯಾರ, ಅವ್ರಿಗೆ ಒಳ್ಳೆ ಬಂದಂಗಿಲ್ಲ. ಅವ್ರಿಗೆ ಬಡವರಿಗೆ ಮಹತ್ವ
ಕೊಡೋದಿಲ್ಲ. Okay. ತಮ್ಮ ಬೇಕಾದ ವ್ಯಕ್ತಿಗಳಿಗೆ ಅಷ್ಟು ಅವರು ಮಹತ್ವ ಕೊಟ್ಟು ಇಷ್ಟ ಮಾಡ್ತೇನೆ ಮತ್ತೆ ಇಷ್ಟ ನೋಡಿ ಒಟ್ಟಿನಲ್ಲಿ ಕಾಂಗ್ರೆಸ್ ಈ ಸರಿ ಬರಬೇಕು ಅಂತ ಹೇಳಿ ಬರ್ಬೇಕು ಇನ್ನೊಮ್ಮೆ ಬರ್ಬೇಕು. ಅವ್ರ ಫ್ಯಾಮಿಲಿ ಒಳಗೆ ಕೊಟ್ಟರೆ ಒಳ್ಳೆಯದು, ಮತ್ತು ಬೇರೆ ಕೊಟ್ಟರೆ ಅನುಮಾನ ಸ್ವಲ್ಪ ಬರೋದು. ಓಕೆ ಓಕೆ ಇಷ್ಟ ನೋಡಿ. ಫ್ಯಾಮಿಲಿ ಕೊಟ್ರೆ ಅನುಕಂಪ ಅನ್ಕೋ ಮೇಲೆ ಮತ್ತೊಮ್ಮೆ ಆಯ್ಕೆ ಆಗ್ಬೋದು, ಮತ್ತು ಫ್ಯಾಮಿಲಿ ಮೇಲೆ ಅನ್ಕೋ ಮೇಲೆ ಹೊಕ್ಕೈತಿ, ಮತ್ತು ಹೊಳ್ಳಿ ಮತ್ತೆ BJP ನೋಡ್ಬೋದು. ಇಷ್ಟ ಐತೆ ನೋಡ್ರಿ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂತೀವ ನೀ? ನೋಡ್ರಿ, ನಮಗೆ ಕಾಂಗ್ರೆಸ್ ಬಂದ್ರೆ ನಮ್ಮ ಹೊಟ್ಟೆ ಉಪ್ಚನಿ. ಇವತ್ತು ಯಾವುದಾಗಲಿ ಕಾಂಗ್ರೆಸ್ ಬರ್ಬೇಕು ನಮ್ಗೆ. ನಾವು ಎಲ್ಲ ಥರದಿಂದ ಕಾಂಗ್ರೆಸ್ಲಿಂದ ಒಂದು ತನ್ನ ಉಣ್ತೀವಿ. ಅವರು ಬಾಲ್ ಕೊಟ್ಟವರು, ಅವರು ಏನೂ ಮಾಡಿಲ್ಲ. ಆದ್ರೆ ಏನೈತಲ್ಲ, ಬಡವರು ಬಗ್ಗರು ಇವ್ರು ನೋಡ್ಕೊಂಡು ಹೋದಂಗೆ ಅವರು ಆಗಂಗಲ್ಲ. ಏನಪ್ಪ, ನಮಗೆ ಕಾಂಗ್ರೆಸ್ಸೇ ಬರಬೇಕು. ಎಷ್ಟೊತ್ತಿದ್ರು ನಮಗೆ ಕಾಂಗ್ರೆಸ್ ಬಂದರೆ 2,000 ರೂಪಾಯಿ ಹಾಕ್ಯಾರ ಅನ್ನಂಗೆ ಅಂತಾರ. ಪಾಪಿ ಪರದೇಶಿ ಎಲ್ಲರೂ ಏನೈತಲ್ಲ, ಮಕ್ಕಳು ಯಾರು ನೋಡಂಗಿಲ್ಲ ಈಗಿನವ್ರು. ಹೌದು, ಬೇಕಾದಷ್ಟು ಪಗಾರ ಐತೆ ಅಂದ್ರು ಯಾರು ನೋಡಂಗಿಲ್ಲ. ಇಲ್ಲ ಕರೆ ಐತೆ, ಸತ್ಯ ಐತಿ. ಅವ್ರು ಬಂದ್ರೆ ಒಂದು ಸುತ್ತಾನ ಏನಪ್ಪ, ಅವರೇ ಬರ್ಬೇಕು. ಎಲ್ಲ ಫ್ರೀ ಅದಾವು, ಗಾಡಿ ಫ್ರೀ ಅದಾವು. ಏನು ಗಾಡಿ ಫ್ರೀ ಅನ್ನಕ್ಕೇನು ಮುದುಕರು ತದಕರು ಆದ್ರೆ ಹೋಗಾರ ಹೋಲಿಕ್ಕಿಲ್ಲ ತಮ್ಮ ಜನ್ಮಕ್ಕ. ಏನೋ ಯಾರು ಹೋದ್ರು ತಮ್ಮ ಅನುಕೂಲಕ್ಕೆ ಹೋಗ್ತಾರ. ಇವ್ರು ಏನೈತಪ್ಪ, ಶ್ರೀಮಂತರು ಏನೈತೆ ನೋಡೋದ್ರಾಗ. ಆತು ಆ ದೇವಸ್ಥಾನ ಈ ದೇವಸ್ಥಾನ ಹಟ್ಟಾತ್ ಹುಟ್ಟಾತಂತ ಹೋಗೋರು ಕೈಯಾರು ಹಾಕಿರ್ತೈತಿ. ಬಡವ್ರು ಏನು ಹೋಗ್ತಾರ, ಹೋಗೋದಿಲ್ಲ. ಹಿಂಗಾಗಿ ಏನೈತಲ್ಲ, ಯಾವ್ದಾಗಲಿ ಕಾಂಗ್ರೆಸ್ ಬಂದ್ರನ ಇಟ್ಟು ಉಪಯೋಗಪ್ಪ. ಅಂದ್ರೆ ಬಡವರನ್ನ ನೋಡುವಂತವ್ರು ಕಾಂಗ್ರೆಸ್ನವರು ಅಂತ ಹೇಳ್ತೀವಿ. ಹೌದು. ಯಾಕಂದ್ರೆ ಶ್ರೀಮಂತರು ಏನೋ ಮಾಡ್ತಾರೆ, ಎಲ್ಲೋ ತಿಂತಾರೆ, ಎಲ್ಲೋ ಉಡ್ತಾರೆ. ಆದ್ರೆ ಬಡವರಿಗೆ ಸ್ಪಂದನೆ ಕೊಡುವಂತವ್ರು ಕಾಂಗ್ರೆಸ್ ಅಂತ. ಕಾಂಗ್ರೆಸ್ ಯಪ್ಪ, ಹೊಲ ಇದ್ದವರು ಅವ್ರು ಊಟ ಮಾಡ್ತಾರ, ಅವ್ರಿಗೆಲ್ಲ ಸೇವಕಿ ಎಲ್ಲ ಇರ್ತೈತಿ. ಬಡವ್ರಿಗೆ ಏನೈತಿ, ಆ 2,000 ರೂಪಾಯಿನ ಆಸರ. ಸಸ್ತ ಕಾಳ ಕೊಡ್ತಾರಲ್ಲ, ಇದಷ್ಟ ಆಸರ. ಅವ್ರು ಇನ್ನೂ ಸೊಸೈಟಿಯಾಗ ಇನ್ನ ಏನಾರ ಇಟ್ಟು ಕೊಟ್ರು ಬಡವ್ರಿಗೆ ಆಸರ ಈಟ, ಮತ್ತೇನು ಇಲ್ಲ. ಹೊಲ ಇಲ್ದವ್ರು ಏನ್ ತಿಂತಾರ? ಹೊಲ ಇದ್ದವ್ರು ಏನ್ ಬಿಡು, ಅವ್ರು ಗಡ್ಜ ಇರ್ತಾರ. ಬೆಳಿಲಿಕ್ಕಂದ್ರೆ ಬೆಳೆದೇ ಇಲ್ಲ ಅಂತ ಹಾಕ್ತಾರ. ಅವ್ರಿಗೆ ನಡಿತೈತಿ, ಅವ್ರ ದುಡ್ಡುನು ಬರ್ತೈತಿ, ಬೆಳೆನೂ ಬರ್ತೈತಿ, ಎಲ್ಲದು ಬರ್ತೈತಿ. ಹೊಲ ಇಲ್ದವ್ರಿಗೆ ಏನೂ ಇಲ್ಲ, ಅವ ಈಟ ಆಸರ, ಮತ್ತೇನೂ ಇಲ್ಲ ಬಡವರಿಗೆ. ನಮ್ಮ ಪ್ರಕಾರ ಅಂದ್ರೆ BJPನ ಇದು ಆಗ್ಬೇಕಂತ ನಾವು ಅಭಿಪ್ರಾಯ ಮಾಡಕತ್ತೀವಿ. ಅದು ಹಿರಣ್ಯ ಚಿರಂತ ಮಠ ಅವ್ರು ನಮ್ಗೆ ಗುರುಗಳು ಇದ್ದಂಗೆ. ಅವರು ಆತ್ಮವಿಶ್ವಾಸದಿಂದ ಅವ್ರಿಗೆ ನಾವು ಹಿರಣ್ಯ ಚಿರಂತ ಅವರಿಗೆ ನಮ್ಮ ತಂದೆ ಸಮಾನ ಇದ್ದಂಗೆ ಅದನ್ನ ಹೇಳ್ತೀವಿ ನಾವು. ಅಂದ್ರೆ ವೀರಣ್ಣ ಚರಂತಿ ಮಠ ಬಂದ್ರೆ ಅಭಿವೃದ್ಧಿ ಆಕ್ಕವಂತೀರಿ? ಅಭಿವೃದ್ಧಿ ಆಕ್ಕವ್ರಿ, ಆಗ್ತಾವ. ಈ ಅಂದ್ರೆ ಈ ಹಿಂದೆ ವೀರಣ್ಣ ಚರಂತಿ ಮಠರು ಅವ್ರು ಇದ್ದಾಗ, ಅವ್ರ MLA ಅವ್ರು ಇದ್ದಾಗ, ಈ ಅಮ್ಮಿನಗಡಕ್ಕೆ ಬರೋದು ಹೋಗೋದು ಇಲ್ಲಿ ಇತ್ತು. ಇಲ್ಲಿ ಬಂದು ಭಾಷಣ ಮಾಡಿ ಇದನ್ನ ಮಾಡಿ ಒಮ್ಮೆ JCB ಒಳಗೆ ಅವ್ನು ಕುಂದಿಸಿ ಇದು ಮಾಡಿದ್ವಿ ನಾವು. ಬೇಕಿದ್ದು ನಾವು ಕುಡಿಸಿ ಇದು ಮಾಡಿದ್ವಿ ನಾವು. ಅಂದ್ರೆ ಜನ ಸ್ಪಂದನೆ ಐತ್ರಿ? ಆಯ್ತು. ಅವರೇ ಬರ್ಬೇಕು ಸರ್ ಅಂತೀರಿ? ಆಯ್ತು ನಾವು.